ಅತಿಥಿ ಉಪನ್ಯಾಸಕರು ಇಂದು ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಅತಿಥಿ ಉಪನ್ಯಾಸಕರು ಸೇವಾ ಕಾಯಮಾತಿಗೆ ಆಗ್ರಹಿಸಿ ಕಳೆದ 27 ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದು, ವಿವಿಧ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದರೂ ಸಹ ಸರ್ಕಾರ ಇವರ ಬೇಡಿಕೆ ಈಡೇರಿಕೆ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಇನ್ನು ಕಳೆದ 27 ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದು, ವಿದ್ಯಾರ್ಥಿಗಳಿಗೂ ಸಹ ಇದರಿಂದಾಗಿ ಸಮಸ್ಯೆ ಉಂಟಾಗುತ್ತಿದ್ದು, ವಿದ್ಯಾರ್ಥಿಗಳು ಸಹ ಈಗಾಗಲೇ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ದು, ಸರ್ಕಾರ ಸುಮ್ಮನಿದೆ. ಇನ್ನು ಇದರಿಂದಾಗಿ ಅತಿಥಿ ಉಪನ್ಯಾಸಕರು ಇಂದು ವಿಭಿನ್ನ ಬಗೆಯ ಪ್ರತಿಭಟನೆಗೆ ಇಳಿದಿದ್ದಾರೆ. ಇನ್ನು ಎಲ್ಲ ಅತಿಥಿ ಉಪನ್ಯಾಸಕರು ಬಾಯಿಗೆ ಕಪ್ಪು ಪಟ್ಟಿಗಳನ್ನು ಧರಿಸಿ ಮೌನವಾಗಿದ್ದು ಪ್ರತಿಭಟನೆ ಮಾಡಿದ್ದು, ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಾರ್ವಜನಿಕರು ಕೇಳಿದ ಪ್ರಶ್ನೆಗೂ ಕೂಡ ಅತಿಥಿ ಉಪನ್ಯಾಸಕರು ಮೌನ ಭಾಷೆಯಲ್ಲೇ ಉತ್ತರ ಕೊಡುವ ಮೂಲಕ ಆಕ್ರೋಶ ಹೊರಹಾಕಿದ್ದು, ಇನ್ನು ಮುಂದಾದರೂ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಸೇವಾ ಕಾಯಮಾತಿ ನೀಡಿ ಬೇಡಿಕೆ ಈಡೇರಿಸುವಂತೆ ಆಗ್ರಹ ಮಾಡಿದ್ದು, ವಿದ್ಯಾರ್ಥಿಗಳು ಸಹ ಆಗಮಿಸಿ ಶಿಕ್ಷಕರ ಜೊತೆ ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಮೌನವಾಗಿ ಕೂತು ಪಾಠ ಪ್ರವಚನದಲ್ಲಿ ಪಾಲ್ಗೊಂಡಿದ್ದು ಕಂಡುಬಂದಿದೆ. ಮೇಡಮ್, ನೀವು ಗೆಸ್ಟ್ ಲೆಕ್ಚರರಾ? ಯಾವ ಕಾಲೇಜು? ಸೈನ್ಸ್ ಕಾಲೇಜಾ? ಮತ್ತು ನಿಮ್ಮ ಹೋರಾಟಕ್ಕೆ ಸರ್ಕಾರ ಯಾವುದಾದ್ರು ರೆಸ್ಪಾನ್ಸ್ ಮಾಡಿದೆ ಏನಾದರೂ? ಮತ್ತು ಸರ್ಕಾರ ಏನು ಮಾಡ್ತಿದೆ? ಕಣ್ಣು ಕಿವಿ ಮುಚ್ಕೊಂಡು ಕೂತಿದೆಯಾ? ಅದಕ್ಕೆ ನೀವೇನು ಮಾಡ್ತಿದ್ದೀರಿ? ನೀವು ಬಾಯಿ ಮುಚ್ಕೊಂಡು ಕೂತಿದ್ದೀರಿ, ಬಾಯಿ ಮುಚ್ಕೊಂಡು ಹೋರಾಟ ಮಾಡ್ತಿದ್ದೀರಿ. ಈಗ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ನಿಮ್ಮೆಲ್ಲರನ್ನೂ ಜಾಬ್ ಕೊಡಿಸ್ಬೇಕು, ಪರ್ಮನೆಂಟ್ ಮಾಡ್ಬೇಕಂತನಾ ಒಗ್ಗಟ್ಟು ತೋರಿಸ್ತಿದ್ದೀರಿ. ಹಂಗೆ ನಿಮ್ಮೆಲ್ಲರಿಗೂ ಒಗ್ಗಟ್ಟು ಪ್ರದರ್ಶನ ನೋಡಿ ಸರ್ಕಾರ ನಿಮಗೆಲ್ಲ ಕಾಯಮತ್ತೆ ಮಾಡ್ಬೇಕಂತನಾ ನಿಮ್ಮ ಉದ್ದೇಶ? ನಿಮ್ಮ ಉದ್ದೇಶ ಇನ್ನೊಂದು 3 ದಿನದಲ್ಲೇ ಈಡೇರಲಿ ಅಂತ ನಾವು ಆಶಿಸ್ತೀವಿ. ಅಲ್ಲಿ 27 ದಿನ ಅಲ್ವಾ? ಸರ್, ಇವತ್ತು ನೀವು ಹೋರಾಟ ಮಾಡ್ತಿದ್ದೀರಲ್ಲ, ಇವತ್ತು ನೀವು ಯಾವ ರೀತಿ ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ? ಯಾವ ಕಾರಣಕ್ಕಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ? ಸರ್, ಮತ್ತು ನಿಮಗೆ ಈ ಒಂದು ಹೋರಾಟಕ್ಕೆ ನಿಮಗೆ ಸಮಸ್ಯೆಗೆ ಪರಿಹಾರವನ್ನು ಯಾರು ಕೊಡ್ತಕ್ಕಂಥ? ಯಾರಮ್ಮ ನೀವು? ಯಾಕೆ ಬಂದಿದ್ದೀರಿ ಇಲ್ಲಿ? ಓ, ಪಾಠ ಮಾಡ್ತಿಲ್ವಾ ಕಾಲೇಜಲ್ಲಿ? ಎಷ್ಟು ದಿನದಿಂದ ಮಾಡ್ತಿಲ್ಲ? ಓ, 27 ದಿನದಿಂದ ಮಾಡ್ತಿಲ್ವಾ? ಮತ್ತು ಇಲ್ಲಿ ಬಂದರೆ ನಿಮಗೇನೋ ಹೇಳ್ಕೊಡ್ತಾರಾ? ಡೌಟ್ಸ್ ಏನೋ ಹೇಳ್ಕೊಡ್ತಾರಾ? ಮತ್ತು ನೀವು ಕಾಲೇಜಲ್ಲಿ ನಿಮ್ಮ ಪ್ರಿನ್ಸಿಪಾಲ್ಗಳಿಗೆ ಕೇಳಿಲ್ವಾ? ಏನು ಹೇಳ್ತಾರೆ? ಏನು ಮಾಡಲ್ಲ ಅಂತಾರ? ಲೆಕ್ಚರರ್ಸ್ ಬರಬೇಕು ಅಂತಾರ? ಅದಕ್ಕೆ ನೀವು ಪರ್ಮನೆಂಟ್ ಸ್ಟಾಫ್ ಮಾಡಿ ಅಂತ ಕೇಳಿ, ನೀವು ಒಂದು ಸಲ ಕೇಳಿದ್ದೀರಾ? ಆದರೆ ಮಾಡಲ್ಲ ಅಂತಾರ. ಮತ್ತು ನೀವು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀರಿ? ಪ್ರಿನ್ಸಿಪಾಲಿಗೆ ಲೆಟ್ರ್ ಕೊಟ್ಟರಾಗಲೇ ಡಿ ಸಿಗೆ ಏನಾರ ಲೆಟ್ರ್ ಕೊಟ್ಟಿದ್ದೀರಾ ಇವ್ರಿಗೆ ಬೇಡಿಕೆ ಈಡೇರಿಸಿ ಅಂತೇಳಿ? ಏನು ಹೇಳಿದರು ಡಿ ಸಿ ಅವರು? ಆಯಿತು ನೋಡೋಣ ಅಂತ ಹೇಳಿದಾರಾ? ಸರ್ಕಾರದ ಮಾತಾಡ್ತಾರಂತ? ಓಕೆ, ಥ್ಯಾಂಕ್ ಯು.